ಬರೀ ಸ್ವಾಮಿಗಳೇ, ನಮ್ಮ ಆಕಳು ಈಗ ಈಯಬೇಕು, ಇನ್ನೊಂದು ಘಳಿಗೆಯಲ್ಲಿ ಈಯಬೇಕು ಎನ್ನುತ್ತಾ ಬೇನೆ ತಿನ್ನುತ್ತಾ ಇದೆ. 2 ದಿನವಾದರೂ ಈಯಲೊಲ್ಲದು. ಬಹಳ ತ್ರಾಸದಲ್ಲಿದೆ. ಕಣಿಗೆ ತಿಂದಿಲ್ಲ, ನೀರು ಕುಡಿದಿಲ್ಲ. ಪಾಪ ಮೂಕ ಪ್ರಾಣಿಯ ವೇದನೆ ನೋಡಿ ನಾವು ಕೂಡ ಅನ್ನ ನೀರು ಮುಟ್ಟಿಲ್ಲ. ಆ ಆಕಳ ಸಂಕಟದ ವಿಚಾರ ಪಂಚಾಂಗದಲ್ಲಿ ಏನಾದರೂ ಹೊರಡುವುದು ನೋಡಿರಿ ಅಂತಲೇ ನಸುಕಿನಲ್ಲಿ ಮಲಕನಿಗೆ ಹೇಳಿ ಕಳಿಸಿದ್ದೆ, ಸ್ವಾಮಿಗಳಿಗೆ ಕರೆದುಕೊಂಡು ಬಾ ಎಂದು. ಸಾವುಕಾರೆ, ಆಕಳ ವಿಷಯದಲ್ಲಿ ಹಾನಿಯಾಗಿದ್ದ ಹಾಬಾರೆಗೊಂದು ಪ್ರಸಂಗವೇನೂ ಇಲ್ಲ. ಇದರಲ್ಲಿ ಒಬ್ಬ ಮಹಾತ್ಮನಿಂದ ದೋಷ ಮುಕ್ತಿ ಅಂತ ಹೊರಟಿದೆ. ಓಹೋ, ನಮ್ಮ ಸ್ವಾಮಿಗಳು ಪಂಚಾಂಗ ಹೇಳಿದ್ರಂದ್ರ ಹುಸಿ ಎಂಬುದೇ ಇಲ್ಲ. ಅವರ ಹೇಳಿದ ವಾಕ್ಯ ಬಂಗಾರದಕ್ಕಿಂತ ಗಟ್ಟಿ. ಸ್ವಾಮಿಗಳೇ, ಆಕಳ ಸಂಕಟದ ದೋಷದ ಪರಿಹಾರ ಒಬ್ಬ ಮಹಾತ್ಮನಿಂದ ದೋಷ ಮುಕ್ತಿ ಅಂತ ಹೇಳ್ತೀವಿ. ಆ ಮಹಾತ್ಮ ಯಾರೆಂಬುದನ್ನು ಹೇಳಿದರೆ ನಮಗೆ ಸಮಾಧಾನ ಆಗ್ತದೆ. ಸಾವುಕಾರೆ, ಪಂಚಾಂಗ ಭವಿಷ್ಯ ಇವು ಮನುಷ್ಯ ಸಮಸ್ಯೆದಲ್ಲಿ ಸಿಕ್ಕಿಕೊಂಡಾಗ ಮೂಲ ದಾರಿ ತೋರಿಸ್ಕೊಡ್ತಾವ ಅಷ್ಟೇ. ಓಹೋ, ಲಕ್ಕಂ ಸಭಾ ಬಂದ್ರಲ್ಲ. ನಮಸ್ಕಾರ. ನಮಸ್ಕಾರಿ ಸ್ವಾಮಿಗಳ. ಏನು ಮುಂಜಾನೆ ಎಲ್ಲರೂ ಕುಡಿಯಲ್ಲ, ಏನ್ ಸಮಾಚಾರ ಅಂತೀನಿ? ಲಕ್ಕಪ್ಪನವರೇ, 2 ದಿನ ಆಯ್ತು ಮಲ್ಲಪ್ಪ ಸಾವುಕಾರ ಆಕಳು ಬೇಲಿ ತಿಂತ ಇದೆ. ಈ ಒಂದು ಎಲ್ಲರಿಗೂ ಚಿಂತೆ ಆಗಿಬಿಟ್ಟಿದೆ. ಆಕಳಿಗೆ ಬ್ಯಾನ್ ಬಿಡ್ರಿ ಸ್ವಾಮಿಗಳ. ದನ ಅಂದ ಒಳಗ ಕತ್ತೆಯನ್ನ ತಿಂದಿರ್ಬೇಕು, ತ್ರಾಸಾಗ್ಯದ. ನೋಡಿ, ನಾವು ನಿಮಗ ನೋಡಿ ಇಲ್ಲಿಗೆ ಬಂದ. ಇಲ್ಲ ಅದಲ್ಲ, ಇಲ್ಲಂದ್ರ ಇವ್ರ ಮುಖ ಲಕ್ಕಪ್ಪ ಸಾವುಕಾರೆ, ಇದೊಂದು ದೊಡ್ಡ ಕೆಲಸವಾಗಿ ಕೂತಿದೆ. ಪಾಪ ನಮ್ಗ ಆಕಳ ಸಂಕಟ ನೋಡಿದರೆ ಕಣ್ಣಲ್ಲಿ ನೀರು ಬರೋ ಸ್ಥಿತಿ ಬಂದೊದಗಿದೆ. ಅಲ್ರಿ ಸ್ವಾಮಿಗಳ, ಮನುಷ್ಯರ ತ್ರಾಸ ಏನಂಬುದು ಈ ಮಲ್ಲಪ್ಪ ಗೊತ್ತಿಲ್ಲ. ಅಂದಾಗ ಇವನ ಆಕಳ ತ್ರಾಸ ಅಂದ್ರ ನಮಗ ಕಣ್ಣಾಗ ನೀರು ಹೆಂಗ ಬರ್ತಾವ್ರಿ? ಲಕ್ಕಪ್ಪ ಸಾವುಕಾರೆ, ಮನುಷ್ಯತನ ತ್ರಾಸನ್ನು ಮತ್ತೊಬ್ಬರಿಗೆ ಹೇಳಬಹುದು. ಪಾಪ ಮೂಕ ಪ್ರಾಣಿಗಳು ತಮಗಾದ ಸಂಕಟ ಹೇಗೆ ಹೇಳುತ್ತವೆ? ಮೂಕ ಪ್ರಾಣಿಗಳ ಮೇಲೆ ದಯ ಇರಬೇಕು. ಅಂತಲೇ ದಯವೇ ಧರ್ಮದ ಮೂಲವೆಂತ ವಚನ ಇರುವುದು. ಸ್ವಾಮಿಗಳ ಆಕಳ ಸಂಕಷ್ಟ ಒಬ್ಬ ಶರಣರಿಂದ ದೋಷ ಮುಕ್ತಿ ಅಂತ ಹೇಳಿದಿರಿ. ಆ ಮಹಾತ್ಮರು ಯಾರನ್ನುವುದು ಹುಡುಕಿ ಬರೀ ವಾದ ಮಾಡಿದ್ರೆ ಏನು ಪ್ರಯೋಜನ ರೀ ಅಪ್ಪ? ಅಲ್ಲೋ ಮಲ್ಕಪ್ಪ, ಮಹಾತ್ಮರು ಅಂದ್ರ ದೊಡ್ಡವರು ಅಂದ್ರ ಮಹಾತ್ಮರು. ಈ ಊರೊಳಗ ದೊಡ್ಡವರು ಅಂದ್ರ ನಾವು ಮತ್ತ ಸ್ವಾಮಿಗಳು. ನಮಗ್ ಬಿಟ್ಟು ಈ ಊರಾಗ ಯಾರು ದೊಡ್ಡವರು ಅದರಿ? ಯಾಕ್ರಿ ಸ್ವಾಮಿಗಳ? ಲಕ್ಕಪ್ಪ ಸಾವುಕಾರು, ಮಹಾತ್ಮರು ದೊಡ್ಡವರು ಅಂದ್ರ ನಾವು ಅಲ್ಲ, ನೀವು ಅಲ್ಲ. ಯಾರು ತಮ್ಮ ಭಕ್ತಿಯ ಬಲದಿಂದ ಆತ್ಮಸಾಕ್ಷಕರು ಪಡೆದುಕೊಂಡಿರ್ತಾರೋ ಅವರು ದೊಡ್ಡವರು, ಅವರು ಮಹಾತ್ಮರು. ಬಿಡ್ರಿ ಸ್ವಾಮಿಗಳ. ಎಲ್ಲಿಂದ ಬೈದು ಎಲ್ಲರೂ ಸೇರಿಸಿ ಅವನವನು ಏನು ಮಾತಾಡ್ತಾರೋ? ಏ ಭಯ ಭಯ, ಇವು ಕುಡ್ಸ್ಕೊಂಡು ಏನು ಮಾಡಿ ಮಾತಾಡೋದು? ಸ್ವಾಮಿಗಳೇ, ಈ ಲಕ್ಕಂ ಸಭಾ ಬುದ್ಧಿನೇ ಒಂಥರ. ಎಲ್ಲರೂ ಅವರಂಗ ಮಾತಾಡಬೇಕು, ಅವರಂತೆ ನಡೆಯಬೇಕು. ಆದರೆ ಪ್ರಸ್ತುತದಲ್ಲಿ ನಡೆಯುವ ವಿಷಯದ ಬಗ್ಗೆ ಚರ್ಚೆ ಮಾಡುವ ಮನಸ್ಥಿತಿ ಅವರಿಗೆ ನೋಡ್ರಿ. ಮಲ್ಲಪ್ಪ ಸಾವುಕಾರೆ, ಆಕಳ ಸಂಕಟ ಹೆಚ್ಚಾಯ್ತು. ಏನು ಮಾಡಬೇಕು ತಿಳಿಯದಾಗಿದೆ. ಮಲ್ಕ, ನೀನು ಕೊಟ್ಟಿಗೆಯಲ್ಲಿ ಕೂಡ ನಡಿ. ಆಗಲ್ರಿ ಅಪ್ಪ. ಸ್ವಾಮಿಗಳ ಸಾವುಕಾರ, ಆಕಳು ಒಂದು ವಾರದಿಂದ
ಕಲಗಿ ಚಂದಣ್ಣನ ಪುರಿ ತುಳಿದು ಹೋಗ್ಯಾವ. ಆ ಕೆಟ್ಟ ಗುಣದ ಚಂದಣ್ಣನ ಪಿಸಾಚಿ ರೂಪದ ಗಾಳಿ ಹೆಣ್ಮಕ್ಳಿಗೆ ಹುಡುಗರಿಗೆ ಬಡದು ಕಾಡ್ಲಿಕತ್ತೇನೆ. ಜೀವ ಇರೋತನ ಜನ ಮನಕ ಕಾಡಿದ ಆ ದುಷ್ಟ ಸತ್ರ ಅವನ ಕೆಟ್ಟ ಗಾಳಿ ಜನಕ್ಕೆ ಬಡಿತು. ಈಗ ನನ್ನ ದೇವಿ ತನ್ನ ಮಾಯೆಯಿಂದ ಆ ದುಷ್ಟ ಚಂದಣ್ಣನ ಗೋರಿ ಸುಟ್ಟು ಭಸ್ಮ ಮಾಡಬೇಕು. ಈಗ ಆಕಳ ಹೊಟ್ಟೆಯಿಂದ ಎಲ್ಲ ಹೆಣ್ಣಗರಗಳೇ ಹುಟ್ಟುತ್ತವೆ. ಕಡೆ ಹೆಣ್ಣಗರ ಗಬ್ಬು ಕಟ್ಟಿ ಅದರ ಸೂಲದಲ್ಲಿ ಎಂದು ಹೋರಿಕರು ಹುಟ್ಟುತ್ತದ. ಅದು ಶ್ರೀ ಗುರು ಸಿದ್ದರಾಮೇಶ್ವರ್ಗ ಕೂಳಿ ಬಿಡ್ಬೇಕು ನೋಡ್ರಿ. ಹುಚ್ಚಯ್ಯ, ಇದೆಲ್ಲ ಗೂಢ ವಿಷಯ ನಿನಗೆ ತಿಳಿದು ಬಂತು? ಸ್ವಾಮಿಗಳ ಆ ದೇವಿ ಕನಸಿನಲ್ಲಿ ಬಂದು ನನಗೆ ಎಲ್ಲ ಹೇಳಿ ಹೋದಳು. ಹುಚ್ಚಯ್ಯ, ಆ ದೇವಿ ಯಾರು? ಎಲ್ಲಿರುತ್ತಾಳೆ? ಸ್ವಾಮಿಗಳ ನಾನು ಆಟವಾಡುವಾಗ ನನಗೆ ದೂರ ಕರೆದುಕೊಂಡು ಹೋದಳು. ನನ್ನ ನಾಲಿಗೆಯ ತುದಿಯನ್ನು ನೋಡಿ ನಾಲಿಗೆ ಮೇಲೆ ಪದ್ಮ ಚಕ್ರವಿದೆ ಎಂದು ಹೇಳಿದಳು. ಮತ್ತೆ ಏನ್ ಹೇಳಿದ್ರು ಹುಚ್ಚಯ್ಯ ಆ ದೇವಿ? ಸ್ವಾಮಿಗಳ ನನಗೆ ಕಣ್ಣು ಮುಚ್ಚಿಸಿ ಓಂ ಅಂತ ಕಲಿಸಿದಳು. ಮತ್ತೆ ಯಾವುದನ್ನು ಕಲಿಸಿಕೊಟ್ಟು ಹುಚ್ಚಯ್ಯ ಆ ದೇವಿ? ನಾನು ಕಣ್ಣು ಮುಚ್ಚಿದಾಗ ನನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಳು. ಹಣೆಯ ಮಧ್ಯದೊಳಗೆ ಶಂಖ ಚಕ್ರ ತ್ರಿಶೂಲ ಕಂಡಿತು. ನನ್ನನ್ನು ಧ್ಯಾನಿಸಿದರೆ ಭೇಟಿಯಾಗುವೆನು ಎಂದು ಹೇಳಿ ಮಾಯವಾಗಿ ಬಿಟ್ಟು ನೋಡ್ರಿ ಅಪ್ಪ. ಸ್ವಾಮಿಗಳೇ, ಈತನ ಅಮೃತವಾಣಿಯನ್ನು ಕೇಳಿ ಮನಸ್ಸಿಗೆ ಬಹಳ ಆನಂದವಾಯಿತು. ತಾನು ಬಾಲಕನಿದ್ದರೂ ಮಾಲಕನಂತೆ ಮಾತನಾಡುವ ಈತನ ಸವಿನುಡಿ ಅದು ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ಲವೇ? ಆಕಳು ಹೋರಿಗರ ಇದ್ದರೆ ಈ ಹಿಂದೆ ನಾನು ಸಿದ್ದರಾಮೇಶ್ವರನಿಗೆ ಗೂಳಿ ಬಿಡುವ ಸಂಕಲ್ಪವೇ ಮಾಡಿದ್ದೆ. ಈ ಹಿಂದೆ ನಾಗರ ಪಂಚಮಿ ಸುತ್ತ ಊರು ಹೊಡೆದ ಅವಳಿ ಕೇಳಿ ಬಂದಾಗ ಆ ದುಷ್ಟ ಗಾಳಿಯನ್ನ ನಮ್ಮ ತೋಳೂರ ಗ್ರಾಮಕ್ಕೆ ಬರಗೊಡಲಿಲ್ಲ ಈ ನನ್ನ ಹುಚ್ಚಯ್ಯ. ಅಲ್ಲಪ್ಪನವರೇ, ಮಳೆ ಬರುವ ಪೂರ್ವದಲ್ಲಿ ಆಕಾಶದಲ್ಲಿ ಮೋಡಗಳು ಕಣ್ಣಿಗೆ ಕಾಣುವಂತೆ ಈತ ಹುಟ್ಟುವ ಮುನ್ನ ತನ್ನ ಜನ್ಮ ಸಂಖ್ಯೆಯ ಪವಿತ್ರ ಚೈತನ್ಯ ಬಿಂದುವಿನಿಂದ ಹೊರಡಿಪಡಿಸಿದ. ಅಂದು ನಾ ಹೇಳುವ ಸ್ವಪ್ನ ಕೇಳಿ ಆಶ್ಚರ್ಯಪಟ್ರಿ. ಈಗ ಸತ್ಯ ಘಟನೆ ಕಂಡು ಎಲ್ಲರೂ ಧನ್ಯರಾದಿರಿ, ಧನ್ಯರಾದಿರಿ. ಯಪ್ಪ ಸ್ವಾಮಿಗಳ ಯಪ್ಪ ಸ್ವಾಮಿಗಳೇ ಸಾವುಕಾರೆ, ಆಕಳ ಈತ್ ನೋಡ್ರಿ. ಆದ್ರ ಬೆಳಿ ಹೆಣ್ಣಗರ ಈತ್ರಿ. ಅಷ್ಟು ಬೆಳಿ ಹೋರಿಗರ ಆಗಿದ್ರ ನಿಂತು ನೋಡುವಾಗ ಆತಿತ್ ನೋಡ್ರಿ. ಹಾ, ಎಲ್ಲ ಭವಿಷ್ಯದಂತೆ ನೆರವೇರಿತು. ಕರಿವಿನ ಮೈ ಆಗಲಿ. ನಾನು ಹುಚ್ಚಯ್ಯ ಕರಿವಿನ ಮೇಲೆ ಹಸ್ತ ಹಿಡಿತೇವೆ. ಮಲ್ಲಪ್ಪನವರೇ, ಹುಚ್ಚಯ್ಯ ಹೇಳಿದ ಪ್ರಕಾರ ನೀವು ನೆನಪಿಡಬೇಕು. ಅಲ್ಲಿವರೆಗೆ ನಾವು ದೇಹ ತೊಟ್ಟಿಕೊಂಡಿರುವುದಿಲ್ಲ. ಆ ಗೂಡಿಯದೆ ಮುಂದೆ ಒಂದು ದಿನ ದೊಡ್ಡ ಕಥೆ ಆಗಲಿದೆ. ಈಗಲೇ ನೋಡಿದೆಯಲ್ಲ ಮಲ್ಕಪ್ಪ, ಸ್ವಾಮಿಗಳು ಕೂಸಿದ ಮುಖ ನೋಡಿದ ತಕ್ಷಣ ಹೇಳಿದ್ರಲ್ಲೋ ಈತ ಒಬ್ಬ ಮಹಾ ಪವಾಡ ಪುರುಷನಾಗ್ತಾನ ಅಂತ. ಯಪ್ಪ, ಇದು ನಿಮ್ಮ ಮತ್ತು ನಿಮ್ಮ ಸ್ವಾಮಿಗಳ ಆಶೀರ್ವಾದ ಫಲ ರೀ ಯಪ್ಪ. ಎಲ್ಲಾ ದೇವತೆಗಳಿಗೆ ಮೊದಲು ಆಗುವುದು ಆ ಗಣೇಶನ ಪೂಜೆ. ನೀವು ಆದ್ರ ಶಂಕರ ಪಾರ್ವತಿಗೆ ಗಣೇಶ ಸಣ್ಣ ಕೂಸೌದಲ್ಲೇನ್ರಿ? ಆದ್ರ ಹುಚ್ಚಯ್ಯ ಎಷ್ಟೇ ಪವಾಡ ಪುರುಷನಂದ್ರು ಅವ ನಿಮ್ ಮನಿ ಆಳ ಮಗ ಅಲ್ಲೇನ್ರಿ ಯಪ್ಪ? ಸ್ವಾಮಿಗಳೇ, ಮಲ್ಕಪ್ಪ, ನಿನ್ನ ಮಗ ಹುಚ್ಚಯ್ಯ ಸಾವುಕಾರ ಮಾತ್ರ ನಮ್ಮ ಕೈಯಲ್ಲಿ ದುಡಿಯುವ ಆಳ ಮಗವನ್ನು ಆತ ಈ ಜಗಕ್ಕೆ ತಾಯಿಯಾದ ಭೂಮಾತೆ ಸೇವೆ ಮಾಡುವ ಭೂತಾಯಿಯ ಮಗ. ಈಗ ಹಾಳಾಗಿ ದುಡಿಯುವ ನಿನ್ನ ಮಗ ಇದೇ ಭೂಮಂಡಲದ ಅರಸನಾಗಿ ಮೆರೆದು ಆತ್ಮ ಜ್ಞಾನಿಯಾಗಿ ಬೆಳೆದನೋ, ಆತ್ಮ ಜ್ಞಾನಿಯಾಗಿ ಬೆಳೆದ. ಯಪ್ಪ ಸ್ವಾಮಿಗಳ ನೀವು ಜಂಗಮ ಸ್ಥಾನದಲ್ಲಿದ್ದು ನಿಮ್ಮ ಅಂಗದೊಳಗಿನ ಆ ಭವ್ಯ ಜ್ಯೋತಿಯನ್ನಡಗಿಸಿದ್ದು ನಮ್ಮನ್ನು ಎತ್ತಿ ತೋರಿಸುವ ನಿಮ್ಮ ತನುವಿನೊಳಗಿನ ಮನ ಅದೆಷ್ಟು ದೊಡ್ಡದಾಗಿದೆ. ಚಿದಂಬರಯ್ಯ ಸ್ವಾಮಿಗಳೇ, ವಿದ್ಯೆ ಕಲಿಯದ ಈ ಹುಚ್ಚಯ್ಯನ ಬುದ್ಧಿ ಅದು ಎಷ್ಟು ಹದ ಅದ ನೋಡ್ರಿ. ಮಲ್ಲಪ್ಪನವರೇ, ಹೊನ್ನೆವಳ ಹುಟ್ಟುತ್ತಲೇ ಸ್ವಯಂ ಪ್ರಕಾಶ ಪಡೆದುಕೊಂಡು ಬಂದಿರುತ್ತದೆ. ಜೇನುಳ ಬೆಳೆಯುತ್ತಲೇ ಮನೆ ಕಟ್ಟುವ ಕಲೆಯನ್ನು ಅರಿತಿರುತ್ತದೆ. ಕೋಗಿಲೆ
ಬೆಳೆಯುತ್ತಲೇ ಕಂಠಕ್ಕೆ ಮಾಧುರ್ಯ ತಂದು ಒದಗಿ ಬಿಡುತ್ತದೆ. ಅದರಂತೆ ಮಹಾತ್ಮನಿಗೆ ಜನ್ಮವಾದಾಗಲೇ ಬ್ರಹ್ಮಜ್ಞಾನ ಬೆಳೆಯುತ್ತದೆ. ಇದು ನಿಸರ್ಗದಲ್ಲಿ ದೇವರು ಕೊಟ್ಟ ವರಪ್ರಸಾದ ಸೌಕರ್ಯ, ವರಪ್ರಸಾದ. ಹಾ ಸ್ವಾಮಿಗಳೇ, ಕರುವಿನ ಮೈ ಆರಿದೆ ಅಂತ ಕಾಣಿಸುತ್ತೆ. ನೀವು ಮತ್ತು ಹುಚ್ಚಯ್ಯ ಅದಕ್ಕೆ ಏನು ಹರಿಸುವಿರೋ ಹರಿಸುವಿರಿ. ಹಾ ಮಲ್ಕ, ನೀನು ಆಕಳ ಹಿಡಿ ನಡಿ. ಆಗಲ್ರಿ ಅಪ್ಪ. ಹುಚ್ಚಯ್ಯ ನೀನ್ ನಡಿ. ಶ್ರೀ ಗುರುವೇ ಸೀತಾರಾಮ, ಶ್ರೀ ಗುರುವೇ ಸೀತಾರಾಮ, ಶ್ರೀ ಗುರುವೇ ಸೀತಾರಾಮ, ಶ್ರೀ ಗುರುವೇ ಸೀತಾರಾಮ. ನೀಡು ನೀಡು ಮನವಿಗಾರ ಮಾಡು ಮಾಡು ಮಾಯರಾಜ, ಮಾಡು ಮಾಡು ಮಾಯರಾಜ. ನೀಡು ನೀಡು ಮನವಿರಾಜ, ನೀಡು ನೀಡು ಮನವಿರಾಜ, ನೀಡು ನೀಡು